ನಮ್ಮ ಬೆಕ್ಕು ಮುನ್ನ ಅಂತ ಮರಿ ಹಾಕಿದೆ, ಇನ್ನೂ ಆಗ್ತಾ ಇದೆ. ಯಾರನ್ನೂ ಸೇರಿಸಲ್ಲ, ಯಾರಿಗೂ ಕಾಣ್ತಿರೋ ಜಾಗದಲ್ಲಿ ಹೋಗಿ ಹಾಕುತ್ತೆ ಅಂತ. ಆದರೆ ನಮ್ಮ ಮನೇಲಿ ನನ್ನ ಮೇಲೆ ಬಂದು ಹಾಕುತ್ತೆ ಬೆಕ್ಕುಗಳು. ಎರಡನೇ ಸಲ ನನ್ನ ಮೇಲೆ. ಮುನ್ನ ಹಾಯಾ उठा ले करिए, हाँ उठा ले को. ಹಲೋ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಟು ಮೈ ಬ್ಲಾಗ್ ಫುಲ್ ಸೆನ್ಸೆ. ಬೆಳಗಿನ ಅಂಗಡಿ ಓಪನ್ ಮಾಡಿ ನಮ್ಮಮ್ಮ ವ್ಯಾಪಾರ ಮಾಡ್ತಿದ್ದಾರೆ. ನಾನು ಸ್ವಿಗ್ಗಿಗೆ ಬಂದೆ. छोटे मोटे प्रोग्रामों से कितना कमा लेते हो? ಮೈದಾಗ ನಾನು ಈಚೆ ಇರ್ತೀನಿ, ನಮ್ಮಮ್ಮ ವ್ಯಾಪಾರ ಮಾಡ್ತಾರೆ. ನಾನು 8:30-9 ಗಂಟೆ ಹೋಗಿ ನಾನು ಕೂತ್ಕೊಳ್ತೀನಿ. ಆಮೇಲೆ ನಮ್ಮಮ್ಮ ಬರ್ತಾರೆ. ಆಮೇಲೆ ನಾನು ಕೊನೆಗೂ ಇನ್ಸ್ಟಾಮಾರ್ಟ್ ಬಂದಾಯಿತು. ವೇಟಿಂಗ್ ಫಾರ್ ಆರ್ಡರ್ಸ್. चलो भाई देखो अब मैं क्या करता हूँ. ಫಸ್ಟ್ ಆರ್ಡರ್ ವಿಜಯನಗರ್ ಆರ್ ಬಿ ಅಪಾರ್ಟ್ಮೆಂಟ್ ಇದೆ. ಬನ್ನಿ ಹೋಗೋಣ. ನೋಡಿ ಪಾಳ್ಯದಿಂದ ಹೋಗ್ತಾ ಇದ್ದೀನಿ. ಆರ್ ಬಿ ಅಪಾರ್ಟ್ಮೆಂಟಿಗೆ ಬಂದಿದೆ. ಡೆಲಿವರಿ ಕೊಟ್ಟಾಯಿತು. ಬನ್ನಿ ಹೋಗೋಣ. ನೋಡಿ ಗುರು, ಏನು ಸಕ್ಕತ್ತಾಗಿದೆ ಸನ್ರೈಸು. ಸನ್ನು ಹೆಂಗೆ ಕಣ್ಣಿಗೆ ಕುಗ್ತಾ ಇದೆ ಅಂದರೆ ಸ್ಪೆಕ್ಸ್ ಹಾಕೊಂಡಿದ್ರು ಕಣ್ಣು ಹೊಡಿತಾ ಇದೆ. ಎರಡನೇ ಆರ್ಡ್ರು 9 ಫ್ರೈಡ್ ಎಂಚೆಲ್ಟ. ಅದು ಯಾವ ಊಟನೋ ಗೊತ್ತಿಲ್ಲ. 12th ಫ್ಲೋರ್ ಹೋಗ್ತಾ ಇದ್ದೀನಿ. ಸ್ಟೇರ್ಸ್ ಇಲ್ಲ, ಇಲ್ಲ ಹೋಗ್ಬೇಕು. ಸ್ವಿಗ್ಗಿ ಮುಗಿಸ್ಕೊಂಡು ಮನೆಗೆ ಬಂದು ಟಿಫನ್ ಮಾಡಿಕೊಂಡು ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಅಂಗಡಿಗೆ ಹೋಗಿ ನಮ್ಮ ಅಮ್ಮಗೆ ಇಲ್ಲಿ ಕಳಿಸ್ಬೇಕು. ಬನ್ನಿ ಅಂಗಡಿಗೆ ಹೋಗೋಣ. ಅಂಗಡಿಗೆ ಬಂದು ನಮ್ಮ ಅಮ್ಮಗೆ ಮನೆ ಕಳಿಸಿದೆ. ಇವಾಗ ನಾನು ಬ್ಲಾಗ್ದು ಎಡಿಟಿಂಗ್ ಮಾಡಬೇಕು. ವಿಡಿಯೋ ಎಡಿಟಿಂಗ್ ಮುಗಿಸೋಣ ಬನ್ನಿ. 2 hours later. ಹಲೋ ಗಾಯ್ಸ್, ಇದು ನಮ್ಮ ಬೆಕ್ಕು ಮುನ್ನ ಅಂತ. ನಮ್ಮ ಬೆಕ್ಕು ಮುನ್ನ ಅಂತ ಮರಿ ಹಾಕಿದೆ, ಇನ್ನೂ ಆಗ್ತಾ ಇದೆ. ಇವಾಗ ಹುಟ್ಟಿರೋ ಮಗುಗಳು ಇನ್ನೂ ಆಗ್ತಿದ್ದಾಳೆ. ನನ್ನ ಪಕ್ಕನೇ ಬಂದು ಆಗ್ತಿದ್ದಾಳೆ. ನಾನು ಅದಕ್ಕೆ ಹೇಳಿದ್ದೀನಿ, ನಿನ್ನ ಪಕ್ಕನೇ ಇರ್ತೀನಿ ಯಾಕೋ ಅಂತ. ಒಂದು ನಾನಿರಬೇಕು, ಇಲ್ಲ ನಮ್ಮ ಅಮ್ಮ ಇರಬೇಕು. ನಾವಿಬ್ಬರು ಪಕ್ಕ ಪಕ್ಕ ಇದ್ರೇ ಮರಿ ಹಾಕೋದು, ಇಲ್ಲ ಬೇರೆಯವ್ರು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ನಮ್ಮ ಮೇಲೆ ನಂಬಿಕೆ ಜಾಸ್ತಿ. ಇನ್ನು ಆಗ್ತಿದ್ದಾಳೆ. ಹಾಕೋದನ್ನು ತೋರಿಸ್ತೀನಿ ನಾನು ನಿಮಗೆ ವೀಡಿಯೋಲಿ. ಅಲ್ಲಿ ಇದ್ದಿದ್ದ ಮಗುನ ನಾನು ಇಲ್ಲಿದ್ದೀನಿ ಅಂತ ಎಲ್ಲಿ ಒಂದೊಂದು ಎತ್ಕೊಂಬಂದು ಇಲ್ಲಿ ಹಾಕ್ತಿದ್ದಾಳೆ. ಇನ್ನೊಂದು ಎತ್ಕೋತವಳೆ ಇಲ್ಲಿ ಎತ್ಕೊಂಬಂದು ಹಾಕೋಕ್ಕೆ. ಮುನ್ನ ಹಾಯಾ उठा ले करिए, हाँ उठा ले को. ಒಂದೊಂದೇ ತಂದು ಹಾಕ್ತಿದ್ದಾಳೆ. ಒಂದೊಂದೇ ಎತ್ಕೊಂಬಂದು ಇಲ್ಲಿ ಹಾಕ್ತಿದ್ದಾಳೆ. ಕ್ಯಾ ಮುನ್ನ ವಿಡಿಯೋ ಕರ್ನಾನಿ ವಿಡಿಯೋ. ಇವಾಗ ನೋಡಿ ಫ್ರೆಂಡ್ಸ್, ನನ್ನ ಮೇಲೆ ಬಂದು ಕೂತಿದ್ದಾಳೆ. ಮರಿ ಆಗ್ತಾಳಂತೆ. ನಾನಲ್ಲಿ ಜಾಗ ಮಾಡಿದ್ದೀನಿ, ಇಲ್ಲಿ ಅಲ್ಲಿ ಪಕ್ಕದಲ್ಲೇ ಕೂತಿರ್ತೀನಿ. ಹಾಕು ಅಂದರೂ ಕೇಳ್ತಾಯಿಲ್ಲ, ಬಂದು ನನ್ನ ಮೇಲೆ ಕೂತವಳು. ಆದರೂ ಎಷ್ಟೋ ಜನ ಹೇಳ್ತಾರೆ ಬೆಕ್ಕಳು ಮರಿ ಹಾಕಿದಾಗ ಯಾರನ್ನೂ ಸೇರಿಸಲ್ಲ, ಯಾರಿಗೂ ಕಾಣ್ತಿರೋ ಜಾಗದಲ್ಲಿ ಹೋಗಿ ಹಾಕುತ್ತೆ ಅಂತ. ಆದರೆ ನಮ್ಮ ಮನೇಲಿ ನನ್ನ ಮೇಲೆ ಬಂದು ಹಾಕುತ್ತೆ ಬೆಕ್ಕಳು. ಇದು ಎರಡನೇ ಸಲ ನನ್ನ ಮೇಲೆ ಹಾಕ್ತಾ ಇರೋದು. ಲಾಸ್ಟ್ ಟೈಮು ನಾನು ಮಲ್ಕೊಂಡಿದ್ದಾಗ ನನ್ನ ಪಕ್ಕ ಬಂದು ಹಾಕಿತ್ತು. ಇವಾಗ ಕೂತಿದ್ದೀನಿ, ಮೇಲೆ ಬಂದು ಆಗ್ತದೆ. ಏನೋ ಗೊತ್ತಿಲ್ಲ, ಎಲ್ಲರೂ ಹೆಂಗೆಂಗೋ ಹೇಳ್ತಾರೆ, ಗೊತ್ತಿಲ್ಲ. ಹೋಯ್ತಾಳು ಹೋಯ್ತಾಳು ಇವಾಗ ಹೋಯ್ತಾಳೆ ಹೋಯ್ತಾಳೆ ಹೋಯ್ತಾಳೆ. ಆಗ 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 ಇವಾಗ ಹುಟ್ಟಿರೋ ಜೀವಗಳು ಹೋದ ಜನ್ಮದಲ್ಲಿ ಏನಾಗಿತ್ತೋ ಈ ಜನ್ಮದಲ್ಲಿ ಜೀವ ಟ್ರಾನ್ಸ್ಫರ್ ಆಗೈತೆ. ನಾವು ಸತ್ರೂ ಕೂಡ ಇದೇ ಥರ. ನಾವು ಸತ್ತಿದ ತಕ್ಷಣ ನೆಕ್ಸ್ಟ್ ನಾವು ಯಾವ ಜನ್ಮಕ್ಕೆ ಹೋಗ್ತೀವೋ. ಬಿ ಪ್ರಿಪೇರ್ ಎವ್ರಿ ಒನ್. ಇಷ್ಟೇ ಲೈಫು. ಇದೇ ಹುಟ್ಟು ಸಾವಾದ್ಮೇಲೆ ಇದೇ ರೊಟೇಷನು. ಇನ್ನೂ ಅಂತೂ ಇಂತೂ 6 ಮಕ್ಕಳು ಹಾಕಿದ್ದಾಳೆ. ಇಲ್ಲ 5, ಅಲ್ಲೊಂದು 6. ಅಕ್ಕ ಬೇರೆ ಜಾಗ ಹುಡುಕ್ತಾ ಇರೋದು. ಇದೊಂದು ಸ್ವಲ್ಪ ಆದಮೇಲೆ ಕೃಷ್ಣ ಫ್ರಿಡ್ಜ್ ಇಸ್ಕೋಬೇಕಂತೆ. ರಿಲಯನ್ಸ್ ಶೋರೂಮ್ಗೆ ಹೋಗ್ಬಿಟ್ಟು ಅವ್ನಿಗೆ ಫ್ರಿಡ್ಜ್ ನೋಡಬೇಕು. ಬನ್ನಿ ಅಲ್ಲಿ ಸಿಗೋಣ. ನೋಡಿ, ಮೊದಲನೇ ಮಕ್ಕಳಿಗೆ ಪ್ರೀತಿ ಮಾಡ್ತಾರೆ ದೃಶ್ಯನ. ಎಷ್ಟೇ ಆದರೂ ಅಮ್ಮ ಅಮ್ಮನೇ ಅಲ್ವಾ. ಹಲೋ ಗೈಸ್, ನಮ್ಮ ಫ್ರೆಂಡು ಕೃಷ್ಣಗೆ ಫ್ರಿಡ್ಜ್ ನೋಡೋಕೆ ಬಂದಿದ್ವಿ ರಿಲಯನ್ಸ್ಗೆ. ನೋಡ್ತಾ ಇದ್ದೀವಿ. ಯಾವುದಾದ್ರೂ ಫ್ರಿಡ್ಜನ್ನು ಸೆಲೆಕ್ಟ್ ಮಾಡಿದ್ರೆ ಬುಕ್ ಮಾಡಿಬಿಟ್ಟು ಹೋಗೋದು. ಬನ್ನಿ ಹೋಗೋಣ. ಅಂದರೆ ಅದರಲ್ಲಿ ಏನಾಗುತ್ತೆ, ಐಸ್ ಫಾರ್ಮೇಷನ್ ಆಗಿದೆ ಸರ್ ನಿಮಗೆ ಅಷ್ಟೇ.
ಐಸ್ ಫಾರ್ಮೇಷನ್ ಆಗುತ್ತೆ, ಮ್ಯಾನ್ಯಲ್ ಡಿಫರ್ ಮಾಡ್ತಾರಲ್ಲ, ಕಂಪ್ರೆಸರ್ ಸರ್ ಹಾಕೊಂಡು ಸರ್ವಿಸ್ 1 ವರ್ಷ ಬರುತ್ತೆ. ಅಂದರೆ ಇದರಲ್ಲಿ ಏನಾಗುತ್ತೆ, ಫ್ರೀಜರ್ ಸೆಕ್ಷನ್ ಸ್ವಲ್ಪ ದೊಡ್ಡದಾಗಿ ಬರುತ್ತಲ್ವ, ಐಸ್ ಗಡ್ಡೆಗಟ್ಟೋದು ಆ ಥರದ್ದು ಏನಾಗಲ್ಲ ಸರ್. ಆಯಿತು, ಫ್ರಿಜ್ ತೊಗೊಂಡಾಯ್ತು, ಹೋಗ್ತಾ ಇದ್ದೀವಿ. गाइस बहुत स्ट्रगल पड़ता है मचा ಕೊಡ್ಸಾ. ಥ್ಯಾಂಕ್ ಯು. ಬಿಲ್ ಬಂದಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋ, ಡೆಲಿವರಿ ಅನ್ಬಾಕ್ಸಿಂಗ್. ಇಲ್ಲಿ ಬಂದಿರೋದು ಚೇರ್ ತೊಗೊಳೋದಕ್ಕೆ ಮಾರ್ಕೆಟಲ್ಲಿ. ನೋಡಿ ಇದು ಸ್ವಲ್ಪ ಐಸ್ ಆಗಿರೋದು, ನೀರು ಆಗಿದೆ. ಐಸ್ ಎಲ್ಲಿ ಮೇಲೆ ಹಾಕ್ಬಿಡೋಲ್ಲ, ಕೆಳಗಡೆ ಹಾಕ್ಬೇಕು. 24 ಹಾಕ್ಬಿಡೋಲ್ಲ, 20 ಓವರ್ ಆಯ್ತಲ್ವಾ. ಪೈಪ್ ಏನು ಬರಲ್ಲ, ಇದು ಬರುತ್ತೆ. ಏನದು ನೀರು ತೆಗಿಯೋಕ್ಕೆ ಐಸ್ ಹಾಕಿರೋದು 20 kg ಐಸ್ ಆಗಿದೆ. 1 kg ನೀರು ಆಗಿದ್ರೆ ಅದು ಓಪನ್ ಮಾಡಬೇಕು. ಓಪನ್ ಮಾಡಿ ಅದರಿಂದ ಬಂದ್ಬಿಡುತ್ತೆ. ಪೂರ್ತಿ ಆಚೆ ತೆಗಿಯೋದು ಬೇಡ. ಏನೇನು ಫೆಸಿಲಿಟಿ ಕೊಟ್ಟಿದ್ರು ನೋಡಿ. ಕೊನೆಗೂ ಮಾರ್ಕೆಟಿಗೆ ಬಂದಾಯಿತು. ಮಾರ್ಕೆಟಿಗೆ ಬಂದು ಚೇರು ಮತ್ತು ಕೂಲರ್ ಬಾಕ್ಸ್ ತೊಗೊಂಡ್ವಿ. ಹಲೋ ಗೈಸ್, ಮಾರ್ಕೆಟ್ಗೆ ಹೋಗಿ ಬಂದು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು, ನೋಡ್ಬೋದು. ಪೂಜೆ ಎಲ್ಲ ಆಯಿತು. ಇವಾಗ ಅಂಗಡಿ ಹತ್ರ ಹೋಗ್ಬೇಕು, ಬನ್ನಿ ಹೋಗೋಣ. 5 hours later. ಕ್ಲೋಸ್ ಮಾಡ್ಕೊಂಡು ಇವಾಗ ಮನೆಗೆ ಬಂದ್ವಿ. ಒಂದು ಕಸ್ಟಮರ್ ಸೈಕ್ ಕೊಟ್ಟ, ಅವನಿಗೆ ಫ್ಯಾಮಿಲಿಯಲ್ಲಿ ಬೇಕಂತೆ 1/2 ಲೀಟ್ರದ್ದು ಕೊಡೋಣ. ನಮ್ದ್ರಲ್ಲಿ ಖಾಲಿ ಆಗಿಬಿಟ್ಟಿತ್ತು. 1/4 ಲೀಟ್ರದಿತ್ತು. 1/4 ಲೀಟ್ರದಿದೆ ತೊಗೊಳ್ಳಿ ಸರ್ ಅಂದರೆ, ಯಾವನು ಬಿಹಾರಿ ಡಬ್ಬವನು 1/4 ಲೀಟ್ರದಿದೆ ತೊಗೊಳ್ಳಿ ಸರ್ ಅಂದರೆ, ಇಲ್ಲ ನನಗೆ 1/2 ಲೀಟ್ರೇ ಬೇಕು, ಇಲ್ಲ ಖಾಲಿ ಆಗೈತೆ, 1/4 ಲೀಟ್ರದ್ದು ಇದೆ, ಬೇಕಾ ಬೇಡವಾ ಅಂದೆ. ಆಯಿತು ಕೊಡಿ. ಕೊಟ್ಟರೆ ವೇ ಮಿಷಿನಲ್ಲಿ ವೇಟ್ ಲೆಕ್ಕ ಆಗ್ತದೆ. 210 ml ಇದೆ, 250 ml ಏನಕ್ಕಿಲ್ಲ ಅಂತ ನಮಗೆ ಕೇಳ್ತಾನೆ. ನಾವು ಅದಕ್ಕೆ ಏನಂತ ಹೇಳೋಣ ಹೇಳಿ. अरे साला तुम लोग पागल है क्या? ನಾನು ಹೋಗ್ಬಿಟ್ಟು ನಂದಿನಿ ಡೈರಿ ಕೇಳಿ ಸರ್, ಅಥವಾ ನೀವು ಹೋಗಿ ಕಂಪ್ಲೇಂಟ್ ಮಾಡಿ. ನಮ್ಮದ ಕೇಳಿದ್ರೆ ನಾವೇನು ಹೇಳೋದು, ಇಲ್ಲ ನೀವು ಹಾಕಿಸ್ಕೊಂಡಿದ್ರೆ ನೀವು ಹೇಳಿ. ನಾನು ಸರ್ ತೊಗೊಳಂಗಿದ್ರೆ ತೊಗೊಳ್ಳಿಲ್ವಾ ಹೋಗಿ ಬೇರೆ, ಸುಮ್ಮನೆ ತಲೆ ತಿನ್ಬೇಡಿ ಅಂತ ಹೇಳಿದೆ. ಬೇರೆ ಅಂಗಡಿಗೆ ಹೋದ. ಅದಾದಮೇಲೆ ಸನ್ಪ್ಯೂರ್ ಎಣ್ಣೆ MRP ಇರೋದು 190, ಬೇರೆ ಕಡೆ ಎಲ್ಲ 180 190 ಮಾರ್ತಿದ್ದಾರೆ. ನಾನು 165 ಮಾರ್ತಾಯಿದ್ರೆ ನನ್ನ ಹತ್ರ ಬಂದ್ಬಿಟ್ಟು 160 ಕೇಳ್ತಾರೆ. ಏನು ಹೇಳೋದು ಇಂಥವ್ರಿಗೆ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅದೆಲ್ಲ ಹಾಳಾಗೋಗ್ಲಿ. ವೆಜಿಟೇಬಲ್ಸು ಮಿಕ್ಸು 10 ರೂಪಾಯಿ ಕೇಳ್ತಾರೆ. 10 ರೂಪಾಯಿಗೆ ಹೆಂಗೆ ಕೊಡ್ತಾರೆ? ನೀವೇ ಹೇಳಿ, 10 ರೂಪಾಯಿ ಯಾರು ಕೊಡಲ್ಲ, ಆದರೂ ಬಂದು ಕೇಳ್ತಾರೆ. ಎಂತೆಂಥ ಕಸ್ಟಮರ್ ಬರ್ತಾರೆ ಅಂದರೆ, ಒಬ್ಬೊಬ್ಬರಿಂದ ಒಂದೊಂದು ಕಲಿಬೋದು. ಸುಮ್ಮನೆ 9 to 6 ಜಾಬಲ್ಲಿ ಇದ್ದಿದ್ರೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಕೈಯಲ್ಲಿ ದುಡ್ಡು ಓಡಾಡ್ತಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತಾಗಿ ಆಗ್ತಾಯಿದೆ ನನಗೆ. ಒಂದೊಂದು ಕ್ಯಾರೆಕ್ಟ್ರು ಒಬ್ಬೊಬ್ಬರಿಂದ ಏನೇನು ಕಲಿತಾ ಇದ್ದೀನಿ. ಎಲ್ಲೆಲ್ಲಿ ಅನ್ವಡಿಸ್ಬೇಕು, ಅಲ್ಲೆಲ್ಲೆಲ್ಲಿ ಯೂಸ್ ಮಾಡ್ಕೋಬೇಕು, ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಬೇಕು ಎಲ್ಲ ಕಲಿತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಓಕೆ. ನಾನು ಬೆಳಗ್ಗೆನೇ ಬೇಗ ಎದ್ದು ಮಾರ್ಕೆಟ್ಗೆ ಹೋಗಿ ಹಾಲು ತೊಗೊಂಡು ಅಂಗಡಿಗೆ ಹೋಗಬೇಕು. ಆಲ್ರೆಡಿ 10:30 ಆಗ್ತಾಯಿದೆ. ಬಾಯ್, ಮಲ್ಕೊ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಾಳೆ ಸಿಗೋಣ ಇನ್ನೊಂದು ಬ್ಲಾಗ್ ಒಂದಿಗೆ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನನ್ನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಫುಲ್ ವಿಡಿಯೋ. ನಾನು ನಿಮಗೆ ಸಾರಿ ಕೇಳಬೇಕು, ಯಾಕಂದರೆ ಈ ವಿಡಿಯೋಲಿ ನಾನು ವಿಡಿಯೋ ಎಡಿಟಿಂಗ್ ಚೆನ್ನಾಗಿ ಮಾಡಿಲ್ಲ. ನನಗೂ ಗೊತ್ತದು. ಮೊಬೈಲ್ ಹ್ಯಾಂಗ್ ಹೊಡಿತಾ ಇದೆ, ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಸಿಸ್ಟಮಲ್ಲಿ ಎಡಿಟ್ ಮಾಡೋಣ ಅಂದರೆ ಸಿಸ್ಟಮಲ್ಲಿ ಮೊಬೈಲಲ್ಲಿ ಮಾಡಿರೋ ವೀಡಿಯೋಸ್ ಅದ್ರಲ್ಲಿ ಹಾಕಿದ್ರೆ ಸಿಸ್ಟಮಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಮೊಬೈಲಲ್ಲಿ ಹ್ಯಾಂಗ್ ಹೊಡಿಯೋ ಮೊಬೈಲಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ಹಾಕಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ಟೈಮಿಂದ ವಿಡಿಯೋ ಎಡಿಟಿಂಗ್ ಚೆನ್ನಾಗಿ ಮಾಡಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.